ನೋಡಿ, ಇದು ಟಾರ್ಡ್ ಪೇಂಟು ಜಾಗ ಬಂದು ಈ ಕಡೆ ವಿಲೇಜ್ ಇದೆ, ಆ ಕಡೆ ವಿಲೇಜ್ ಇದೆ. ಯಾವುದೇ ಡಿಸ್ಟರ್ಬೇಷನ್ ಇಲ್ಲ. ನೋಡಿ, ಇದು ಜಾಗ ಇದೆ, ವೇಸ್ಟ್ ಮೇನ್ ಇದೆ. ಇದು ಬಂದು 10 ಕುಂಟೆ ಜಾಗ, 10 ಕುಂಟೆ ಟಾರ್ಡ್ ಪೇಂಟ್. ಇದು ಕಾಂಕ್ರೀಟ್ ರೋಡ್. ಇದು ನೋಡಿ, ಅಕ್ಕಪಕ್ಕ ಎಲ್ಲ ಪಕ್ಕದಲ್ಲ ಊರಿದೆ, ನೀಟಾಗಿದೆ ಜಾಗ. ರೋಡ್ ಪೇಸಿಂಗ್ ನಿಮಗೆ ಒಂದು 100 ಅಡಿ 150 ಅಡಿ ಬರುತ್ತೆ. 150 ಅಡಿ ಬರುತ್ತೆ. ಲೀಗಲ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಗೌಡ್ರು ಇದು ಜಾಗ, ಮೂಲ ಪಿತಾಯಿತ ಆಸ್ತಿ. ರೇಷ್ಮೆ ಹಾಕಿ ಡ್ರಿಪ್ ಮಾಡಿದರೆ ನಿಮಗೆ ಒಳ್ಳೆ ಕಮರ್ಷಿಯಲ್ ಮಾಡ್ಕೋಬೋದು, ಇಲ್ಲಾಂದರೆ ಫಾರ್ಮ್ ಹೌಸ್ ಮಾಡ್ಕೋಬೋದು. 10 ಕುಂಟೆ. ಇದು ಕನಕಪುರ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಚನ್ನಪಟ್ಟಣದಿಂದ 14 ಕಿಲೋಮೀಟ್ರ್ ಆಗುತ್ತೆ. ಕಾಂಕ್ರೀಟ್ ರೋಡ್. ಇದು ರೋಡ್ ಪೇಸಿಂಗ್ ಜಾಸ್ತಿ ಬರ್ತಿದ್ದು. ರೋಡ್ ಪೇಸಿಂಗ್ ಜಾಸ್ತಿ ಇದೆ. 150 ಅಡಿ ಬಿದ್ದು ಬರುತ್ತೆ ರೋಡ್ ಪೇಸಿಂಗ್. ಇದು 10 ಕುಂಟೆ ಮಾತ್ರ ಕೊಡೋದು. ಇದು ರೇಟ್ ಬಂದು 3 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಸಬಲ್ ಆಗುತ್ತೆ. ಬೆಂಗಳೂರಿಂದ ಬಂದು ನಿಮಗೆ 80 ಕಿಲೋಮೀಟ್ರ್ ಆಗುತ್ತೆ. ನೀವು ಚನ್ನಪಟ್ಟಣ ಆಚೆ ಬಂದರೆ, ಕನಕಪುರ ಆಚೆ ಬಂದರೆ 85 ಕಿಲೋಮೀಟ್ರ್ ಆಗುತ್ತೆ. ರೆಡ್ ಸಾಯಿಲ್, ಕೆಂಪು ಮಣ್ಣು. ನೋಡಿ, ಅಕ್ಕಪಕ್ಕಲ ತೋಟ, ಒಳ್ಳೆ ವಾಟರ್ ಬಿಲ್ಟ್ ಇದೆ.